ಮತ್ತು ತಮ್ನೈಲಲ್ಲಿ ಕೊಟ್ಟಿರೋ ಹಂಗೆ 1900 ರೂಪೀಸ್ನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಅಂದರೆ ಯಾರ್ಯಾರು ಈ ವಿಡಿಯೋನ ಕಂಪಲ್ಸರಿಯಾಗಿ ನೋಡ್ತಿರೋ ಸೊ ನೀವು ಕೂಡ 1900 ರೂಪೀಸ್ನ ಹೇಗೆ ನೀವು ಕೂಡ ಪಡ್ಕೊಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರೋ ನೀವು ಕಂಪಲ್ಸರಿಯಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋ ಸೀರೀಸ್ನ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀವು ಪಾರ್ಟ್ 4 ಸ್ಟಾರ್ಟ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ನೀವೇನು ಕಲ್ತ್ಕೊತೀರಾ ಅಂದರೆ ಹೇಗೆ ರೆಸ್ಯೂಮೇನ ಬಿಲ್ಡ್ ಮಾಡಬೇಕು, ಅದು ATS ಕಂಪ್ಲಿಯೆಂಟ್ ಆಗಿರಬೇಕು. ಸೊ ನಿಮಗೆಲ್ಲ ಡೌಟ್ ಇರುತ್ತೆ ಏನಿದು ATS ಅಂದರೆ ಸೊ ಪ್ರತಿಯೊಂದೂ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಸೊ ಈ ಸ್ಕ್ರೀನಲ್ಲಿ ನೋಡ್ಬೋದು, ನಾವು ಮುಂಚೆನೇ ಪ್ಲ್ಯಾನ್ನ ಹಾಕೊಂಡಿದ್ವಿ. ಈ ಪಾರ್ಟ್ 3 ನಾನು ಪ್ರಿಪ್ರೇಷನ್ ಹೇಗೆ ನಡೆಸೋದು ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೆ. ಇನ್ನು ಪಾರ್ಟ್ 4 ಬಿಲ್ಡ್ ರೆಸ್ಯೂಮೆ ಅಂದರೆ ಹೇಗೆ ರೆಸ್ಯೂಮೆನ ATS ಕಂಪ್ಲಿಯೆಂಟ್ ಆಗಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ ಏನಿದು ATS ಕಂಪ್ಲಿಯೆಂಟ್ ಅಂತ. ಸೊ ಇದ್ರ ಬಗ್ಗೆ ನಾನು ಫಸ್ಟು ತಿಳಿಸ್ಕೊಡ್ತೀನಿ. ಸೊ ಗೂಗಲಿಗೆ ಹೋಗ್ಬಿಟ್ಟು ನೀವು ಜಸ್ಟ್ ATS ರೆಸ್ಯೂಮೆ ಫುಲ್ ಫಾರ್ಮ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ATS ಸ್ಟ್ಯಾಂಡ್ ಫಾರ್ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಸೊ ಇದೊಂದು ಸಾಫ್ಟ್ವೇರ್ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಹೈರಿಂಗ್ ಪ್ರೋಸೆಸ್ಸಲ್ಲಿ ಈ ಎಂಪ್ಲಾಯರ್ಸು ಮತ್ತು HR ಇದು ಹೆಲ್ಪ್ ಮಾಡುತ್ತೆ. ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಸೊ ನಿಮ್ಮ ಹತ್ರ ಒಂದು ನೌಕರಿ ಪ್ರೊಫೈಲು ಕ್ರಿಯೇಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಆ ನೌಕರಿಯಲ್ಲಿ ಸಾಕಷ್ಟು ಜಾಬ್ನ ತೋರಿಸ್ತಾ ಇರುತ್ತಲ್ಲ. ಸೊ ಯಾವುದೋ ಒಂದು ಜಾಬಿಗೆ ನೀವು ಅಪ್ಲೈ ಅಂತ ಕೊಡ್ತೀರಾ. ಇವಾಗ HR ಅವರು ಏನು ಮಾಡ್ತಾರೆ ಅಂದರೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರೋ ಈ ಜಾಬ್ ಬೇಕು ಅಂತ ನೀವೇನು ಮಾಡಿರ್ತೀರ, ರೆಸ್ಯೂಮೆನ ಕಳಿಸಿರ್ತೀರ ಮತ್ತು ಡೀಟೇಲ್ನ ಫಿಲ್ ಮಾಡಿರ್ತೀರ. ಸೊ ಎಕ್ಸಾಂಪಲ್ ಆಗಿ ಒಂದು ಕಂಪ್ನಿಗೆ HR ಅವರು ಮಿನಿಮಮ್ ಆಗಿ 100 ರಿಕ್ವೈರ್ಮೆಂಟ್ ಇದೆ ಅಂತ ಅವರು ತಿಳಿಸಿರ್ತಾರೆ ಅಂದ್ಕೊಳ್ಳಿ. ಬಟ್ ನೀವೇನು ಮಾಡ್ತೀರಾ ಅಂದರೆ 1000 ಜನ ಆ ಪೋಸ್ಟಿಗೆ ಅಪ್ಲೈ ಮಾಡಿರ್ತೀರ. ಅವಾಗ HR ಆ 1000 ಜನದ್ದು ರೆಸ್ಯೂಮೆ ತಗೊಂಡು ಅವರು ಡೌನ್ಲೋಡ್ ಮಾಡಿಕೊಂಡು ಓದೋಕ್ಕಾಗಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈ ATSನ ಯೂಸ್ ಮಾಡ್ತಾರೆ, ಅಂದರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಸೊ ಇದು ಸಿಂಪಲಾಗಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸೊ ಈ ಸಾಫ್ಟ್ವೇರ್ಗೆ HR ಅವ್ರು ಏನು ಮಾಡಿರ್ತಾರೆ ಅಂದರೆ ಕೆಲವೊಂದು ಕೀವರ್ಡ್ನ ಅವರು ಹಾಕಿರ್ತಾರೆ. ಸೊ ಎಕ್ಸಾಂಪಲ್ಲು, ಸೊ ನೀವು ಜಾಬ್ ಡಿಸ್ಕ್ರಿಪ್ಷನ್ ನೋಡಿರ್ತೀರಲ್ಲ, ಪ್ರತಿಯೊಂದು ಜಾಬಲ್ಲೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ. ಸೊ ಆ ಜಾಬ್ ಡಿಸ್ಕ್ರಿಪ್ಷನ್ ಒಳಗೆ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಹಿಡನ್ ಆದ ಕೀವರ್ಡ್ಸ್ನ ಕೊಟ್ಟಿರ್ತಾರೆ. ಅಂದರೆ ಜಾವಾ ಡೆವಲಪರು ಮತ್ತು ಫ್ರೆಷರ್ಸು ಮತ್ತು IT ಸೆಕ್ಟರು, ಈ ಥರ ಇಂಪಾರ್ಟೆಂಟ್ ಆದ ಕೀವರ್ಡ್ಸ್ನ ಕೊಟ್ಟಿರ್ತಾರೆ. ಸೊ ಯಾರು ರೆಸ್ಯೂಮೇನ ಪ್ರಾಪರಾಗಿ ನೀವು ಬಿಲ್ಡ್ ಮಾಡಿರ್ತೀರೋ ಅವಾಗ ಆ ರೆಸ್ಯೂಮೆ ಕೀವರ್ಡ್ಸು ನಿಮ್ಮ ಈ ಜಾಬ್ ಡಿಸ್ಕ್ರಿಪ್ಷನ್ ಕೀವರ್ಡ್ಸ್ಗೆ ಮ್ಯಾಚ್ ಆದರೆ ಮಾತ್ರ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಲಿಸ್ಟು ಟಾಪಲ್ಲಿ ಬರುತ್ತೆ. ಆವಾಗ ಈಸಿಯಾಗಿ HR ಕಾಣುತ್ತೆ ಅದು. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಒಂದು 200 ಜನನ್ನ ಅಂದರೆ 200 ಅಪ್ಲಿಕೆಂಟ್ನ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ಸೊ HR ಏನು ಮಾಡ್ತಾರೆ ಅಂದರೆ ಇನ್ನೂ ಉಳಿದಿರೋ 800 ಅಪ್ಲಿಕೆಂಟ್ ಇರ್ತಾರಲ್ಲ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಆವಾಗ ನಿಮಗೆ ಯಾವುದೇ ಥರ ನೋಟಿಫಿಕೇಷನ್ ಬರೋಲ್ಲ, ನೀವು ಸೆಲೆಕ್ಟ್ ಮಾಡಿದ್ರೋ ಇಲ್ವೋ ಇಂಟರ್ವ್ಯೂ ಪ್ರೋಸೆಸ್ಸಿಗೆ ಅಂತ. ಸೊ ಇಲ್ಲೇ ಫೇಲ್ ಆಗ್ತಾ ಇರೋದು ಸಾಕಷ್ಟು ಕ್ಯಾಂಡಿಡೇಟ್ಸ್ಗಳು. ಇಲ್ಲಿ ಸಾಕಷ್ಟು ಫೇಲ್ ಆಗ್ತಾ ಇದ್ದೀರಾ, ರೆಸ್ಯೂಮೆನ ಪ್ರಾಪರಾಗಿ ನೀವು ಬಿಲ್ಡ್ ಮಾಡಿರಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕು ನೀವು ಎಷ್ಟೇ ರೆಸ್ಯೂಮೆನ ಅಪ್ಲೋಡ್ ಮಾಡಿದರೂ ಸಹ ನೀವು ಇಂಟರ್ವ್ಯೂ ಪ್ರೋಸೆಸ್ಗೆ ಸೆಲೆಕ್ಟ್ ಆಗ್ತಾ ಇರಲ್ಲ. ಇದಕ್ಕೆ ಮೇನ್ ಕಾರಣ ಏನು ಅಂದರೆ ಈ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ಗೆ ನಿಮ್ಮ ರೆಸ್ಯೂಮೆ ಇಷ್ಟ ಆಗ್ತಿರಲ್ಲ, ಅದಕ್ಕೋಸ್ಕರ ಅದು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾ ಇರಲ್ಲ. ಇವಾಗ ಕಂಪ್ಲೀಟಾಗಿ ನಿಮಗೆ ಸಿಂಪಲಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಲೆಂತಿ ಆಗ್ತಿರೋದ್ರಿಂದ ಸೊ ಇಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಮತ್ತು ಫಸ್ಟ್ ಪಾಯಿಂಟು ಮತ್ತು ಸೆಕೆಂಡ್ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆಲ್ರೆಡಿ ATS ರೆಸ್ಯೂಮೆ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸಿದ್ದೀನಿ. ಇನ್ನು ಇದು ಪೆಂಡಿಂಗ್ ಇದೆ, ಇವಾಗ ಇದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸೊ ಇಲ್ಲಿ ಗಿವ್ ಅವೇ 1900 ರೂಪೀಸ್ ಅಂತ ಇದೆ. ಇದನ್ನು ನೋಡಿದ ತಕ್ಷಣ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ ಇದರ ಅರ್ಥ ಏನು ಅಂತ. ಸೊ ನಿಮ್ಮ ಥರನೇ ಒಂದು ಕಾಲದಲ್ಲಿ ನಾನು ಕೂಡ ಜಾಬ್ ಹುಡುಕ್ಬೇಕಾದ್ರೆ ಬೇಸಿಕ್ ರೆಸ್ಯೂಮೆನ ಕ್ರಿಯೇಟ್ ಮಾಡಿಬಿಟ್ಟು ಸಾಕಷ್ಟು ಕಂಪನಿಗೆ ಕಳಿಸ್ತಾ ಇದ್ದೆ. ಸೊ ಆವಾಗ ಒಂದು ಕೂಡ ನನಗೆ ಇಂಟರ್ವ್ಯೂ ಕಾಲ್ ಬರ್ತಾ ಇರಲಿಲ್ಲ. ಸೊ ಆವಾಗ ನಾನು ಏನು ಮಾಡಿದೆ ಅಂದರೆ 2100 ರೂಪೀಸ್ನ ಪೇ ಮಾಡಿಬಿಟ್ಟು ATS ರೆಸ್ಯೂಮೇನ ನಾನು ಮಾಡಿಸ್ಕೊಂಡೆ. ಅದಾದಮೇಲೆ ನನಗೆ ಇಂಟರ್ವ್ಯೂ ಆಟೋಮೆಟಿಕ್ಕಾಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ಪ್ರೂಫ್ ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ATS ರೆಸ್ಯೂಮೆ ಫಾರ್ಮ್ಯಾಟ್ ಇದೆ ನನ್ನ ಹತ್ರ. ಸೊ ಇದೇ ಫಾರ್ಮ್ಯಾಟ್ ನಾನು 2100 ರೂಪೀಸ್ನ ಖರ್ಚು ಮಾಡಿದ್ದೆ. ಇಲ್ಲಿ ಗಿವ್ ಅವೇ 1900 ಅಂದರೆ
ಸೊ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಈ ಫಾರ್ಮ್ಯಾಟ್ ಬಗ್ಗೆ ಅಂದರೆ, ಸೊ ಈ ಫಾರ್ಮ್ಯಾಟ್ನ ನಾನು ನಿಮ್ಮ ಮೇಲ್ ಐ ಡಿ ಮುಖಾಂತರ ಕಳಿಸ್ಕೊಡ್ತೀನಿ. ನೀವೇನು ಮಾಡಬೇಕು ಅಂದರೆ 200 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಮೇಲ್ ಐ ಡಿ ಕೊಟ್ಟಿರ್ತೀನಿ, ನೀವು ಜಸ್ಟ್ ಈ ಮೇಲ್ ಐ ಡಿಗೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಒಂದು ಮೆಸೇಜ್ ಕಳಿಸ್ಬೇಕು. ಸೊ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದರೆ 200 ರೂಪೀಸ್ ಸ್ಕ್ಯಾನ್ ಮಾಡಿ ಪೇ ಮಾಡಿದ ಮೇಲೆ ಸೊ ಆ ಸ್ಕ್ರೀನ್ಶಾಟ್ ನನಗೆ ಕಳಿಸಿದರೆ ನಾನು ನಿಮಗೆ ಈ ಫಾರ್ಮ್ಯಾಟ್ನ ಕಳಿಸ್ತೀನಿ. ಸೊ ಇಲ್ಲಿ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ನೇಮು ಮತ್ತು ನಿಮ್ಮ ಸ್ಕಿಲ್ಗೆ ತಕ್ಕಂಗೆ ಈ ATS ಕಂಪ್ಲೇಂಟ್ ರೆಸ್ಯೂಮೆಗೆ ನೀವು ನಿಮ್ಮ ಡೀಟೇಲ್ಸ್ನ ಹಾಕೋಬೋದು. ಸೊ ಇದು ಆಪ್ಷನಲ್ಲು ಯಾರಿಗೆ ಇಂಟ್ರೆಸ್ಟ್ ಇತ್ತೋ ಅದು ಅವರು ಬೇಕಾದರೆ ನೀವು ಪೇ ಮಾಡಿ ಈ ರೆಸ್ಯೂಮೆನ ತಗೋಬೋದು. ಸೊ ಇನ್ನು ಕೆಲವರಿಗೆ ನಿಮ್ಗೆ ಪೇ ಮಾಡೋಕ್ಕಾಗಲ್ಲ ಅಂದರೆ ಸೊ ನೋ ಪ್ರಾಬ್ಲಮ್. ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಬೇಸಿಕ್ಕಾಗಿ ಹೇಗೆ ರೆಸ್ಯೂಮೆನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮಗೆ ಫ್ರೀಯಾಗೆ ಕೊಡ್ಬೋದಾಯಿತು, ಬಟ್ ಇದಕ್ಕೆ ನಾನು 2100 ರೂಪೀಸ್ ಆಲ್ರೆಡಿ ನಾನು ಇನ್ವೆಸ್ಟ್ ಮಾಡಿರೋದ್ರಿಂದ ಸೊ ಸ್ವಲ್ಪ ನನಗೆ ಸಹಾಯ ಆಗುತ್ತೆ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಬಟ್ ಇದರಿಂದ ಖಂಡಿತವಾಗ್ಲೂ ವರ್ತ್ ಆಗುತ್ತೆ, ಯಾಕಂದರೆ 200 ರೂಪೀಸ್ನ ನೀವು ಎಲ್ಲೋ ಖರ್ಚು ಮಾಡ್ತಾ ಇರ್ತೀರ, ಬಟ್ ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ದೊಡ್ಡ ಬಡ್ಜೆಟ್ ಹಾಕಿದ್ದೀನಿ, ಸೊ ನನಗೂ ಕೂಡ ಸ್ವಲ್ಪ ಸಹಾಯ ಆಗುತ್ತೆ, ನಿಮಗೂ ಕೂಡ ಈ ಫಾರ್ಮ್ಯಾಟ್ ಸಿಗ್ದಂಗೆ ಆಗುತ್ತೆ. ಸೊ ಇನ್ನು ಎರಡನೇ ಪಾಯಿಂಟಿಗೆ ಬರೋದಾದರೆ ಫೈಂಡ್ ರೈಟ್ ಕೀವರ್ಡ್ ಫಾರ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ. ಸೊ ಇಲ್ಲಿ 2 ಸ್ಕ್ರೀನ್ಶಾಟ್ನ ನೋಡ್ಬೋದು. ಒಂದು 2100ನ ಪೇ ಮಾಡಿರೋದು, ಇಲ್ಲಿ ಡೇಟ್ ಸಹ ನೋಡ್ಬೋದು 14 ಜೂನ್ 2023 ಅಂತ ಇದೆ. ಅದೇ ಥರ ಇಲ್ಲೂ ನೋಡ್ಬೋದು ಈ ಮೇಲಲ್ಲಿ ಪೇ ಮಾಡಿದ್ದಾದಮೇಲೆ ನನಗೆ ಅವ್ರ ಕಡೆಯಿಂದ ನನಗೆ ರೆಸ್ಯೂಮೆನ ಸಿಕ್ಕಿರೋದು. ಸೊ ಇಲ್ಲಿ ನೋಡ್ಬೋದು ಮೇಲಲ್ಲಿ ಒಂದು ಟೆಂಪ್ಲೇಟ್ ಫಾರ್ಮ್ಯಾಟ್ನ ಕೊಟ್ಟಿದ್ದಾರೆ ಮತ್ತು PDF ಫಾರ್ಮ್ಯಾಟ್ನ ಕೊಟ್ಟಿದ್ದಾರೆ. 14/6/2023 ಅಂತ ಇದೆ. ಸೊ ಇವೆರಡು ಮ್ಯಾಚ್ ಆಗುತ್ತೆ, ನೀವೇ ನೋಡ್ಬೋದು. ಸೊ ಈ ಫಾರ್ಮ್ಯಾಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ನನಗೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಮೇಲ್ ಮುಖಾಂತರ ನನಗೆ ಮೆಸೇಜ್ ಹಾಕ್ಬೋದು. ಸೊ ಇನ್ನು ಪಾಯಿಂಟ್ 2 ವಿಚಾರಕ್ಕೆ ಬರೋದಾದರೆ ಫೈಂಡ್ ರೈಟ್ ಕೀವರ್ಡ್ ಫಾರ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಲಿಂಕ್ಡ್ಇನ್ ಪ್ರೊಫೈಲ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಜಾಬ್ ಸೆಕ್ಷನಿಗೆ ಹೋಗಿದ್ದೀನಿ. ಅದಾದಮೇಲೆ ಯಾವ್ದಾದ್ರು ಒಂದು ಜಾಬ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ 3 ಅಂತ ಇದೆ, ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಸಾಕಷ್ಟು ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತಾರೆ. ಇದನ್ನು JD ಅಂತ ಕರಿತೀವಿ, ಅಂದರೆ ಜಾಬ್ ಡಿಸ್ಕ್ರಿಪ್ಷನ್ನು. ಸೊ ನೀವು ಏನು ಮಾಡಬೇಕು ಅಂದರೆ ಇದನ್ನೆಲ್ಲ ಕಾಪಿ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ನೀವು ಅವ್ರು ಏನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀರೋ ಅಲ್ಲಿವರೆಗೂ ನೀವು ಕಾಪಿ ಮಾಡ್ಕೋಬೇಕು. ಗೂಗಲಿಗೆ ಹೋಗ್ಬಿಟ್ಟು ಫ್ರೀ ವರ್ಡ್ ಕ್ಲೌಡ್ ಜನರೇಟರ್ ಅಂತ ಟೈಪ್ ಮಾಡಬೇಕು. ಸೊ ಇದಾದಮೇಲೆ ಫಸ್ಟ್ನೇ ಲಿಂಕ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವೇನು ಕಾಪಿ ಮಾಡ್ಕೊಂಡಿರ್ತೀರೋ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಜನರೇಟ್ ಕ್ಲೌಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೊ ಆ ಡಿಸ್ಕ್ರಿಪ್ಷನಿಗೆ HR ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಫಸ್ಟ್ ಅವರು ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡ್ಬೋದು 9 ಟೈಮ್ಸ್ ರಿಪೀಟ್ ಆಗಿದೆ ಅಂತ ಬರ್ತಿದೆ. ಅಂದರೆ HR ಅವರು ಈ ಕೀವರ್ಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಅಂದರೆ ಆ ಜಾಬ್ ಡಿಸ್ಕ್ರಿಪ್ಷನ್ನು ಮೇಯ್ನಾಗಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸಿಗೆ ಅಂತ, ರಿಲೇಟೆಡ್ ಏರಿಯಾ ಅಂತ ಬರ್ತಿದೆ, ಟೀಮ್ ಅಂತ ಬರ್ತಾ ಇದೆ, ಕಸ್ಟಮರ್ ಡೆವಲಪ್ಮೆಂಟ್ ಎನ್ಹಾನ್ಸ್ಮೆಂಟ್ ಪ್ರಾಕ್ಟೀಸ್ ಅಂತ ಬರ್ತಾ ಇದೆ. ಸೊ ಈ ಕೀವರ್ಡ್ಸ್ನ ಇಟ್ಕೊಂಡು HR ಅವರು ಹುಡುಕ್ತಾ ಇದ್ದಾರೆ ಆ ಕ್ಯಾಂಡಿಡೇಟ್ಸ್ನ ಅಂತ ಗೊತ್ತಾಗ್ತಿದೆ. ಸೊ ಈ ಥರ ನೀವು ಪ್ರತಿಯೊಂದು ಜಾಬ್ ಡಿಸ್ಕ್ರಿಪ್ಷನಿಗೆ ಹೋಗ್ಬಿಟ್ಟು, ಅಂದರೆ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಆ ಜಾಬ್ ಡಿಸ್ಕ್ರಿಪ್ಷನಿಗೆ ಹೋಗ್ಬಿಟ್ಟು ನೀವು ಕೂಡ ಕೀವರ್ಡ್ನ ಜನ್ರೇಟ್ ಮಾಡ್ಬೋದು. ಜನ್ರೇಟ್ ಮಾಡಿಬಿಟ್ಟು ನಿಮಗೆ ತಕ್ಕಂಗೆ ಆ ರೆಸ್ಯೂಮೆನ ನೀವು ಬಿಲ್ಡ್ ಮಾಡ್ಕೋಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಪಾರ್ಟ್ 2 ವೀಡಿಯೋ ತೋರಿಸ್ಕೊಡ್ತೀನಿ ಹೇಗೆ ಬೇಸಿಕ್ ರೆಸ್ಯೂಮೆನ ಕ್ರಿಯೇಟ್ ಮಾಡೋದು ಅಂತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.